ಓಕೆ ಸರ್. ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿರುವ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲ ಮಹಾನಗರ ಪಾಲಿಕೆಗಳು ಬಿಬಿಎಂಪಿ ಸೇರಿದಂತೆ ಎಲ್ಲರೂ ಇವತ್ತು ಮುಷ್ಕರ ಕೈಗೊಂಡಿದ್ದಾರೆ. ನಮ್ಮ ಬೇಡಿಕೆಗಳೇನೆಂದರೆ 7ನೇ ವೇತನ ಆಯೋಗ ಎಲ್ಲ ಕಡೆ ಪೂರ್ಣ ಪ್ರಮಾಣದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದಾನೇ ಫಂಡ್ಸ್ ಬರ್ತವೆ. ಬಟ್ ಮಹಾನಗರ ಪಾಲಿಕೆಗಳು ಸ್ಥಳೀಯ ನಗರ ಸಂಸ್ಥೆಗಳಿಗೆ ಎಲ್ಲ 100% ಫಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬರಲ್ಲ. ಅದೊಂದು ಬೇಡಿಕೆ ಇದೆ ನಮ್ಮದು. ಎಲ್ಲರೂ ವೇತನ ಸರ್ಕಾರದಿಂದಲೇ ಬಿಡುಗಡೆ ಆಗಬೇಕು. ಎರಡನೇದ್ದು, ಸರ್ಕಾರಿ ನೌಕರಿಗೆ ಇರುವಂಥ KGID EPF ಸೌಲಭ್ಯ ನಮ್ಗೆ ಕೊಡ್ತಾ ಇಲ್ಲ. ಆಮೇಲೆ ಆರೋಗ್ಯ ಸಂಜೀವನಿಯಲ್ಲೂ ಮಹಾನಗರ ಪಾಲಿಕೆ ನೌಕರರು ಸ್ಥಳೀಯ ಸಂಸ್ಥೆ ನೌಕರರುಗಳಿಗೆ ಅದರಲ್ಲಿ ಎಲಿಜಿಬಲ್ ಇಲ್ಲ. ಹೀಗಾಗಿ ಮತ್ತು ಮುಂಬಡ್ತಿ ಕೂಡ ನಮ್ಮ ಸುಮಾರು ವರ್ಷದಿಂದ ಮುಂಬಡ್ತಿಗಳು ಆಗಿಲ್ಲ. ಹೀಗಾಗಿ ಈ ರೀತಿ ವಿವಿಧ ಬೇಡಿಕೆಗಳಿದ್ದಾವೆ. ಈ ಎಲ್ಲ ಬೇಡಿಕೆಗಳು ಈಡೇರೋವರೆಗೂ ನಾವು ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘದಿಂದ ನಮಗೆ ನಿರ್ದೇಶನಗಳು ಬಂದಿರೋ ಪ್ರಕಾರ ಇವತ್ತು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕ್ ಹಮ್ಮಿಕೊಂಡಿದ್ದಾರೆ. ಅದರಂತೆ ನಾವು ಕೂಡ ಬಳ್ಳಾರಿ ಮಹಾನಗರ ಪಾಲಿಕೆ ವತಿಯಿಂದ ಅವರಿಗೆ ಬೆಂಬಲ ಸೂಚಿಸಿ ನಾವು ಮುಷ್ಕರ ಕೈಗೊಂಡಿದ್ದೀವಿ. ಒಂದೇ ದಿನ ಮುಷ್ಕರ ಕಂಟಿನ್ಯೂ ಮುಷ್ಕರ ನಾವು ನಮ್ಮ ನಿರ್ದೇಶನ ಇವತ್ತು ಮುಷ್ಕರ ಮಾಡಿದ್ವಿ. ಇನ್ನು ಸಾಯಂಕಾಲದಷ್ಟೊತ್ತಿಗೆ ನಮ್ಮ ನಿರ್ದೇಶನಗಳು ಬರುತ್ತೆ. ಕಂಟಿನ್ಯೂ ಮಾಡಬೇಕು ಬೇಡ ಅನ್ನೋ ಸಾಯಂಕಾಲ ಕೆಲಸ ಎಲ್ಲ ಸ್ಟಾಪ್ ಮಾಡಿದ್ವಿ. ಎಲ್ಲ ಕೆಲಸ ಸ್ಟಾಪ್ ಆಗಿದೆ. ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ಮುಷ್ಕರ ಕೈಗೊಂಡಿದ್ದೀವಿ. ಈ ಒಂದು ನಮ್ಮ ಪ್ರತಿಭಟನೆಯನ್ನು 10 ಮಹಾನಗರ ಪಾಲಿಕೆಗಳು ಹಮ್ಮಿಕೊಂಡಿರುತ್ತೇವೆ. ಈ ಫ್ರೀಡಂ ಪಾರ್ಕಲ್ಲಿ ಇರುತ್ತೆ. ಇವತ್ತು ನಮ್ಮ ಒಂದು ಬೇಡಿಕೆಯನ್ನು ಅನೇಕ ಬಾರಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿರುತ್ತೇವೆ, ಆದರೆ ಸಕಾರಾತ್ಮಕವಾಗಿ ಈಡೇರಿಸಿರುವುದಿಲ್ಲ. ಆದ್ದರಿಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಬೃಹತ್ ಪ್ರತಿಭಟನೆಯಲ್ಲಿ ಒಂದು 6 ಬೇಡಿಕೆಗಳು ನಮಗೆ ಇದ್ದಾವೆ. ಸರ್ಕಾರ ನಮಗೆ ಒಂದು ಧೋರಣೆಯನ್ನು ಯಾವುದೇ ಥರ ಅಂದರೆ ಸರ್ಕಾರಿ ನೌಕರಿಗೆ ಏನು ಸೌಲಭ್ಯ ಸಿಗಬೇಕು ಆ ಸೌಲಭ್ಯಗಳು ಸಿಗ್ತಾ ಇರುವುದಿಲ್ಲ. ಅದರಲ್ಲಿ ನಮಗೆ 7ನೇ ವೇತನ ಆಯೋಗ ಆಗಿರ್ಬೋದು,